ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿರುವ ಶಿಕ್ಷಣ ಸಂಸ್ಥೆ. ಇದು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮೊರಬ್ ಗ್ರಾಮದ ಅಜಿತ್ ಪಾನಿ ಅನುದಾನಿತ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಭವಿಷ್ಯದ ಜೊತೆ ಆಡಳಿತ ಮಂಡಳಿ ಆಟವಾಡುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಹಣದ ಬೇಡಿಕೆ. ಶಾಲೆಯ ಸುಮಾರು 22 ವಿದ್ಯಾರ್ಥಿಗಳಿಂದ ಶಾಲಾ ಪ್ರವೇಶದ ಹೆಸರಿನಲ್ಲಿ 4,000 ಅಂತ ಹೇಳಿ ಈಗ ತಲಾ 10,000 ರೂಪಾಯಿಗಳು ಬೇಡಿಕೆ ಇಡಲಾಗಿತ್ತು. ಈ ಪೈಕಿ ಬಡ ವಿದ್ಯಾರ್ಥಿಗಳು ಈಗಾಗಲೇ ತಲಾ 4,000 ರೂಪಾಯಿಗಳು ಪಾವತಿಸಿದ್ದಾರೆ. ದಿನಾಂಕ 18/3/2026 ಬುಧವಾರ ದಿನ SSLC ಪರೀಕ್ಷೆಗಳು ಆರಂಭವಾಗುತ್ತಿದ್ದರು. ಬಾಕಿ ಹಣ ನೀಡಿಲ್ಲ ಎಂಬ ಕಾರಣಕ್ಕೆ ಶಾಲೆಯ ಆಡಳಿತ ಮಂಡಳಿಯು ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ನೀಡಲು ನಿರಾಕರಿಸಿದೆ. ತರಗತಿಗಳಿಗೆ ಹಾಜರಾಗಿ ಪರೀಕ್ಷೆಗೆ ಸಿದ್ಧರಾಗಿದ್ದ ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ಸಿಗದೆ ಕಣ್ಣೀರು ಹಾಕುತ್ತಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಪೋಷಕರು ಮತ್ತು ವಿದ್ಯಾರ್ಥಿಗಳು ಶಾಲೆಯ ಮುಂದೆ ಕುಳಿತು ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಪೋಷಕರು ಆಕ್ರೋಶದಲ್ಲಿ, ಬಡತನದಲ್ಲಿದ್ದು ಕಷ್ಟಪಟ್ಟು ಹಣ ಕಟ್ಟಿದ್ದೇವೆ, ಈಗ ಪರೀಕ್ಷೆ ಸಮಯದಲ್ಲಿ ಹಾಲ್ ಟಿಕೆಟ್ ನೀಡದೆ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುತ್ತಿದ್ದಾರೆ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ತಕ್ಷಣ ಮಧ್ಯ ಪ್ರವೇಶಿಸಿ ನಮಗೆ ನ್ಯಾಯ ಒದಗಿಸಬೇಕು ಎಂಬ ಪೋಷಕರು ಒತ್ತಾಯಿಸುತ್ತಿದ್ದಾರೆ. ಏನೇ ಆಗಲಿ ಪರೀಕ್ಷೆಯ ಸಮಯದಲ್ಲಿ ಹಾಲ್ ಟಿಕೆಟ್ ತಡೆಯುವುದು ಕಾನೂನು ಬಾಹಿರ. ಕೂಡಲೇ ತಾಲೂಕಾ ಶಿಕ್ಷಣ ಅಧಿಕಾರಿ ಕೂಡಲೇ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಕೊಡೋ ವ್ಯವಸ್ಥೆ ಮಾಡಬೇಕು. ಇದು ನಮ್ಮ 85 ನ್ಯೂಸ್ ಬಾಕ್ಸ್ ಕನ್ನಡ ಸುದ್ದಿ ವಾಹಿನಿಯ ಆಗ್ರಹವಾಗಿದೆ. ಬ್ಯೂರೋ ರಿಪೋರ್ಟ್ ಲೋಕೇಶ್ ನಸ್ರಾಪುರೆ, 85 ನ್ಯೂಸ್ ಬಾಕ್ಸ್ ಕನ್ನಡ, ರಾಯಭಾಗ. ಏನಾಗಿದ್ದಪ್ಪಿ? ಹಾಲ್ ಟಿಕೆಟ್ ಸಮಸ್ಯೆ. ಹಾಲ್ ಟಿಕೆಟ್ ಸಮಸ್ಯೆ ಏನಂತಾರೆ ಸ್ಕೂಲ್ದವ್ರು? ಫೀಸ್ 10,000 ತುಂಬ್ರಿ ಹೆಂಗ್ ಹಾಲ್ ಟಿಕೆಟ್ ತಕೊಂಡು ಹೋಗ್ರಿ. ಈ ಪ್ರೈವೇಟ್ ಸ್ಕೂಲಾ? ಅನುದಾನಿತ ರಹಿತ ಸ್ಕೂಲ್ ಹೆಸರು ಏನ್ರಿ? ಅಜಿತ್ ಕುಮಾರ್ ಎಸ್ ಬಾನೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಬರೋದು. ಮುಂಚೆ 10,000 ಫೀನ ಹೇಳ್ರು ಅಥವಾ ಇಲ್ರಿ? ಸ್ಟಾರ್ಟಿಂಗ್ ಫ್ರೀ ಅಡ್ಮಿಷನ್ ಮಾಡ್ಕೊಟ್ನಾಗ್ರಿ 4,000 ಅಂತ ಫೀ ಹೇಳಿರಿ ಅಂತ. ಈಗ ಹಾಲ್ ಟಿಕೆಟ್ ತಗೊಟ್ನಾಗ್ರಿ 10,000 ಅಂತ. ಮೊದಲು ರೊಕ್ಕ ತುಂಬಿರಿ 4,000? ಅರ್ಧ ತುಂಬಿರಿ ಅಂತ. ಈಗ ಏನು ಹೇಳ್ತಾರೆ ಅವ್ರು? 10,000 ತೊಗೊಂಡ ಹಾಲ್ ಟಿಕೆಟ್ ಎಷ್ಟು ಜನದ ಕೊಡುವಾರ ಹಾಲ್ ಟಿಕೆಟ್? ಒಂದಿಬ್ಬರು 3 ಸಲದ ಅಷ್ಟ ಕೊಟ್ಟಾರೆ. ಎಷ್ಟು ಜನ ಇದ್ರಿ ನೀವು ಸ್ಕೂಲ್ದಾಗ? SSLC 21 ಜನ. ಒಂದೇ ಕ್ಲಾಸ್ ಅಥವಾ ABCD? ಒಂದೇ ಕ್ಲಾಸ್. ಅಂತೀಗ ಏನು ಹೇಳ್ತಾರೆ ಅವ್ರು? 10,000 ತುಂಬ್ರಿ ಹೆಂಗ್ ಹಾಲ್ ಟಿಕೆಟ್ ತಗೊಂಡು. ಓ, ಎಕ್ಸಾಮ್ದು ಇದು ಅಮೌಂಟ್ ತುಂಬಿದ ಅಂತ ಏನು ರಸೀಟ್ ಅದಾವ್ರಿ? ನಿಮ್ಮ ಹೆಸರು ರೀ? ನನ್ನ ಹೆಸರು ಚೇತನ್ ಅಂತ. ಏನು ನಿಮ್ಮ ಹುಡುಗ ಇದ್ದಾನ್ರಿ ಇಲ್ಲಿ? ನಮ್ಮ ತಂಗಿ ಅದ. ನಿಮ್ಮ ತಂಗಿ ಅದಾಳ್ರಿ. ಏನು ಸಮಸ್ಯೆ ಐತ್ರಿ ಸರ್? ಅಡ್ಮಿಷನ್ ಮಾಡುವಾಗ 4,000 ರೂಪಾಯಿ ಫೀ ಐತಿ ಅಡ್ಮಿಷನ್ ಮಾಡತ್ತಂದ್ರಿ. ಹಾಂ ಅಂತ ಅಡ್ಮಿಷನ್ ಮಾಡಿದ್ವಿ ರೀ. ಇಲ್ಲಿ ಏನು ಸರಿಯಾಗಿ ಟೀಚಿಂಗು ಇಲ್ಲ, ಕ್ಲಾಸ್ ರೂಮು ಇಲ್ಲ, ಲೆಕ್ಚರರು ಇಲ್ಲ, ಏನೂ ಸರಿಯಾಗಿಲ್ಲ ರೀ. ಟೈಮ್ ಸೆನ್ಸ್ ಅನ್ನೋದಿಲ್ಲ. ನಾವೀಗ 11 ಗಂಟೆಯಿಂದ ಬಂದು ಕೂತು ಟೈಮ್ 6 ಗಂಟೆ ಆಗಿರೋ ಸಾಯಂಕಾಲ. ಲೆಕ್ಚರರ್ ಒಬ್ಬರು ಇಲ್ಲ. ಈಗ ಇಲ್ಲಿ ಚರ್ಮನ್ ಫೋನ್ ಹಚ್ಚೋಣ 6,000 ಎಕ್ಸ್ಟ್ರಾ ಕಟ್ರಿ, ಟೋಟಲ್ 10,000 ರೂಪಾಯಿ ಕಟ್ರಿ, ಇರ್ಲಿಕ್ಕಂದ್ರೆ ಹಾಲ್ ಟಿಕೆಟ್ ಎಕ್ಸಾಮ್ ಬರ್ಸ್ರಿ ಬೇಕಾ ಬಿಡ್ರಿ ಏನಾಗುತ್ತೆ ಅಂದ್ರೆ ರೀ ಅದ್ರಿಗೆ ಹಾಲ್ ಟಿಕೆಟ್ ಫೀಸ್ ಒಳಗೆ ಹಾಲ್ ಟಿಕೆಟ್ ಕೊಡ್ಬಾರ್ದು. ಹಾಂ, ಹಾಲ್ ಟಿಕೆಟ್ ಫೀನ 6,000 ಅಂತ ಹೇಳ್ತಾರೆ. ಹಾಂ, ಈಗ 4,000 ಅಂದ್ರೆ ಫೀಸ್ ರೀ ಇನ್ಕ ಸ್ಟೂಡೆಂಟ್ಗಳು ರೀ. ಹಾಂ, ಈಗ ನೀವು 6,000 ಹತ್ರ ಏನು ರೀ? ನಮಗೆ ಅರ್ಥ ಆಗ್ತದೆ. ಅಂದ್ರೆ ಫಸ್ಟ್ ಅಡ್ಮಿಷನ್ ಮಾಡುವಾಗ 4,000 ಅಷ್ಟೇ ಅಂತ ಹೇಳ್ಯಾರ. ಆಮೇಲೆ ಹಾಲ್ ಟಿಕೆಟ್ ಕೊಡುವಾಗ 10,000 ರೂಪಾಯಿ ಐತೆ ನಮ್ಮಲ್ಲಿ ಫೀ ಅಂತ ಇವಾಗ ಹೇಳ್ತಾರೆ. ಇವಾಗ ಹೇಳ್ತಾರೆ ಇನ್ನು 6,000 ಕಟ್ಟಬೇಕು, ಹಾಲ್ ಟಿಕೆಟ್ ಒಯ್ಬೇಕು. ನನಗತಕ್ಕ ಹಾಲ್ ಟಿಕೆಟ್ ಕೊಡೋಣ ಅಂದ್ರೆ ಕೊಡಂಗಿಲ್ಲ ಅಂತ. ಎಕ್ಸಾಮ್ ಬರೋರು ಅಷ್ಟೇ, ವಿದ್ಯಾರ್ಥಿಗಳು ಬರಲಿಲ್ಲ ಅಷ್ಟೇ ನಮ್ಗೆ ನಡೀತೈತೆ ಅಂತ. ಈ ವಿದ್ಯಾರ್ಥಿಗಳ ಭವಿಷ್ಯ ಅಂದ್ರೆ ಈಗ ನಾವು BO ಫೋನ್ ಮಾಡಿದ್ರಿ. ಈ ಸಮಸ್ಯೆ ಸ್ವಲ್ಪ ಕೇಳೋಣ. BO ಅಂತಾರೆ ನೀವು ಅಮೌಂಟ್ ಯಾವ ಒಂದು ಜರಾವಿ ತುಂಬಿಲ್ಲ ಅಂತ ಹೇಳ್ತಾರೆ. ನಮ್ಮ ಕಡೆ ರಿಸಿಪ್ಟ್ ಐತಿ, ಫೋನ್ ಪೇ ರಿಸಿಪ್ಟ್ ಐತಿ, ತೋರಿಸ್ರಿ. ಹಾಂ, ಡಾಕ್ಯುಮೆಂಟ್ ಐತಲ್ರಿ ತುಂಬಿದ ಫೀ ತುಂಬಿದ ಮಾತಾಡಕತ್ತೀವಿ ನಾವು. ಅಂದ್ರೆ BO ಕೇಳಿದ್ರಲ್ರಿ ನಾವು. ಬೇವ್ರಿಗೆ ಸ್ಕ್ರೀನ್ ಶಾಟ್ ಕಳಿಸ್ತೀನಿ ಅಂತ ಅವ್ರು ಕೂಡ ಮಾತಾಡಿದ್ರು. ಬೇವ್ರು ಕೂಡ ನಮ್ಮ ಸ್ಟಾಫ್ ಬರ್ತಾರ ಅಂತ ಹೇಳಿದ್ರು. ಸ್ವಲ್ಪ ಅಮೌಂಟ್ ತುಂಬಿಲ್ಲ, ಪಾಲಕರ ತುಂಬ್ತೇನೆ ಅಂತಾರು. ಲಾಸ್ಟ್ ಬಂದು ಫೀ ಕೊಡಂಗಿಲ್ಲ, ಹಾಲ್ ಟಿಕೆಟ್ ಹಂಗೆ ಹೋಗ್ತಾನೆ ಅಂತ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ತುಂಬಿದ್ದಾರೆ. ಎಲ್ಲರೂ 4,000 ತುಂಬಾಕ ನಾನು ಆಲ್ರೆಡಿ ಜೂನ್ 1ಕ್ಕೆ ಫೋನ್ ಪೇ ಮಾಡಿ ಸ್ಕ್ರೀನ್ ಶಾಟ್ಸ್ ಕೂಡ ಐತ್ರಿ. ಎಲ್ಲ ಮಾಡಿದ್ರಿ. ಈಗ ಮತ್ತೀಗ 6,000 ತುಂಬಿರ್ತಾರೆ, ರಸೀಟ್ ಕೊಡ್ತಾರ ಅಥವಾ ಏನು? ರೆಸಿಟಿ ಕೊಡಲ್ಲ ಅಂತಾರೆ. ಹಾಲ್ ಟಿಕೆಟ್ ಅಷ್ಟೇ ಕೊಡ್ತಾರ ಅಂತಾರೆ. ಫೀದ ಟೋಟಲ್ 10,000 ರಸೀಟ್ ಕೊಡಂಗಿಲ್ಲ ರೀ? ಇಲ್ಲ ಅಂತಾರೆ.
ಮೊದಲ 10th ಅಡ್ಮಿಷನ್ ಜಿತ್ಕೊಂಡು ಹೊಂಟಿದ್ರು ನಮ್ಮ ಹುಡುಗಂದ್ರೆ. ಅವಾಗ ಏನಂದ್ರೆ ಅವ್ರ ನೀವು ಫೀಸ್ ತುಂಬೇಡ್ರಿ, 1 ರೂಪಾಯಿ ಬಿ ನಿಮ್ ಹುಡುಗ ಇಲ್ಲೇ ಇರ್ಲಿ ಅಂತ ಹೇಳಿದಾರೆ. ಈ ಸಡನ್ಲಿ ಬಂದ್ 10,000 ರೂಪಾಯಿ ತುಂಬ್ರಿ ಅಂದ್ರೆ ನಿಮ್ದು ಅಡ್ಮಿಷನ್ ನಾವು ಹಾಲ್ ಟಿಕೆಟ್ ಕೊಡ್ತೇವೆ ಅನ್ನತ್ತಾರೆ. ಈಗ ನಾವು ಒಮ್ಮೆ ಬಂದು ಹಂಗೆ ಅಡ್ಮಿಷನ್ ಹಾಲ್ ಟಿಕೆಟ್ ಕೊಡಿದ್ರಿ ಅವ್ರಿದ್ರಿ. ಮತ್ತೆ ಇವ್ರು ಒಂದು ನೋಟ್ಸ್ ಕೊಟ್ಟಿಲ್ರಿ, ಒಂದು ಫ್ರೀಡ್ಗಳು ಹೇಳಿದ್ರು ಸಾಯಂಕಾಲ ಚಂದ ಅಂದ್ರೆ ಎಕ್ಸಾಮ್ಗಳು ಚಂದ ಅಂತ ಹೋಗ್ಬೋದು. ಎಲ್ಲ ಸ್ಕೂಲ್ಗಳು ಸರಣಿ ಫೀಸ್ ತೊಂದಿಲ್ರಿ, ಇವ್ರು 600 ರೂಪಾಯಿ ಸರಣಿ ಫೀಸ್ ತೊಂದಿದ್ದಾರೆ. ಮತ್ತೆ ಇವ್ರ ಒಂದೇನು ಇವ್ರದ್ದು ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿಲ್ರಿ, ಒಂದು ನೋಟ್ಸ್ ಕೊಟ್ಟಿಲ್ರಿ ಹುಡುಗರಿದ್ರಿ. ಮತ್ತೆ ಇವ್ರು ಹೆಂಗೆ ಪಾಸ್ ಆದಾರಿ ಹುಡುಗರಿ? ಈಗ ಎಲ್ಲರೂ ರಿವಿಜನ್ ಅಂತ ಇಲ್ಲ, ಒಂದು ತಿಂಗಳ ರಿವಿಜನ್, ಈಗ ಎಕ್ಸಾಮ್ ಒಂದು ತಿಂಗಳು ಇದ್ದದ ರಿವಿಜನ್ ಮಾಡ್ಬೇಕ್ರಿ ಇವ್ರೆ. ಈ ಒಂದು ಸ್ಕೂಲ್ದ ಒಂದು ಶಾಲೆಗೆ ಸರ್ಗಳು ಇಲ್ರಿ, ಏನ್ ಹೆಡ್ ಮಾಸ್ಟರ್ ಬರ್ತಾರ ಅವ್ರು ಅಷ್ಟೇ ರೀ. ಪ್ರಿನ್ಸಿಪಲ್ ಯಾರ್ದಾರ್ರಿ ಅವ್ರ ಸರ್? ಪ್ರಿನ್ಸಿಪಲ್ ಇಲ್ಲ ಅಂತ ಅಂತಾರಿ ಸರ್, ಅವ್ರ ಒಬ್ಬರ ಹೆಸರು ಬಿ ಹೇಳಿಲ್ರಿ. ಈಗ ಅವ್ರು ಒಗ್ಗಿದಾರ ಅಂತಾರಿ ಇದ್ರಿ, ದಳವಾಯ್ ಸರ್ ಅಂತಾರಿ. ಫಸ್ಟ್ ಬಗ್ಗೆ ರಾಜು ದಳವಾಯ್, ಹಾ ರೀ. ಫಸ್ಟ್ PH ಒಗ್ಗಿ ಸರ್ ಅಂತಾರಿ, ರಾಜು ದಳವಾಯ್ ಸರ್ ಅಂತಾರಿ. ಇಲ್ಲಿ ಸರಿಯಾಗಿ ಫ್ರೀಡರ್ ನಡೀತಿದ್ರು. ಫ್ರೀಡೇ ನಡೀಲ್ರಿ ಸರಿ, ಒಂದ್ ಸ್ವಲ್ಪ ದಿನ ನೋಡು ನಡ್ಸಾತೀರಿ ಫ್ರೀಡ್ರಿ. ಸರಿ ಹೆಂಗ್ ಹೇಳ್ರಿ, ಎಕ್ಸಾಮ್ ಬಂದ್ಮೇಲೆ ನಮಗೆ ರಿವಿಜನ್ ಬೇಕ್ರಿ ಹುಡುಗರಿದ್ರಿ. ಈ 1 ತಿಂಗಳ 2 ತಿಂಗಳ ಆತ್ರಿ ರಿವಿಜನ್ ಇಲ್ರಿ ಹುಡುಗರಿದ್ರಿ. ಅಲ್ಲೆಲ್ಲ ನಮ್ಮ ಸ್ಕೂಲ್ ನಾವು ಬ್ಯಾರಿ ಸ್ಕೂಲ್ದಾಗ ಹಿಂಗೆ ಏಟ್ ಅಂತ ಹೇಳಿ ಬ್ಯಾರಿ ಸ್ಕೂಲ್ ಹಚ್ಚಂತ್ರಿ. ಇವರೆಲ್ಲ ಫೀ ತುಂಬೇಡ್ರಿ, ನಿಮ್ಮ ಹುಡುಗರ್ನ ಇಲ್ಲೇ ಹಚ್ಚಂತ ಹೇಳಿದಾರಿ. ಈ ಒಬ್ಬೊಬ್ಬರು ಪೇರೆಂಟ್ಸ್ ಸರಿ ಬಡ್ರು ಇದ್ದಾರೆ, ಏನ್ ಹೇಳಿದಾರಿ 2,000 ರೂಪಾಯಿ ತುಂಬ್ರಿ ಅಂತ ಹೇಳಿದಾರಿ ಫೀ ರೀ. ಇದು ಆ ಹುಡುಗರು ಬಿ ನಾವು ತುಂಬುದಿಲ್ಲ ಅಂತ ಹತ್ತಿದಾರಿ. ನೀವು ಸಿಲೆಬಸ್ ಹೇಳಿಲ್ಲ, ಅವ್ರು ಏನ್ ಮಾಡೋದು ಅನ್ನತ್ತಾರೆ ಅವ್ರಿಗೆ. ಇಲ್ಲ ಏರ್ ತಿಳ್ಕೊಂಡೆಲ್ಲ ಇಷ್ಟ ಫೀ ಐತೋ ಅದು 10,000 ಆಯ್ತು ಅಥವಾ ಇವ್ರಿ ಸರ್ 8 ತಿಂದ್ರೆ 10,000 ಅಂತ ಹೇಳಿದಾರಿ ಫೀಸ್ ರೀ. ಮೊದಲಷ್ಟು ತುಂಬ್ಕೊತ ಬಂದಿರಿ? 8ನೇದು 8,000 ಅಂತಾರಿ, 9ನೇದ 9 ಅಂತಾರಿ, 10ನೇದು 10 ಅಂತಾರಿ. ಸರಿ 1 ಮಂತ್ 1,000 ಆದ್ರ ರೀ. CBSE ಸ್ಕೂಲ್ ಒಳಗ 10,000 ಫೀ ಇಲ್ರಿ. ಹೌದೌದು, ಫೀ ಇರಂಗಿಲ್ಲ, 10,000 ತನಕ ಇರಂಗಿಲ್ರಿ. CBSE ಸ್ಕೂಲ್ ಒಳಗ 10,000 ಇಲ್ರಿ ಫೀ ರೀ. ಇಲ್ಲೇ ನಮ್ಲಿ ಹಾರೋಗಿರಿ ರಾಯಬಾ ಸ್ಕೂಲ್ ಒಳದವ್ರಿ ದೊಡ್ಡವ್ರಿ, ಅವ್ರ 10,000 ಫೀ ತಗೋದಿಲ್ರಿ. ಅಲ್ಲ ಫೀ ಅನ್ಕಷ್ಟ ಇಲ್ಲಿ ಬಿಡ್ರಿ. ಎಕ್ಸಾಮ್ ಯಾವ್ದು ಅನ್ನೋದು ಗೊತ್ತಿಲ್ಲ. ನಾಳೆ ನಾಡ್ದು ಎಕ್ಸಾಮ್ ಅದಾವ್ರಿ, ಅವ್ರ ಪಾಪ ಯಾವ್ದಂತ ಸ್ಟಡಿ ಮಾಡ್ಬೇಕ್ರಿ. ಎಕ್ಸಾಮ್ ಯಾವ್ದು ಅನ್ನೋದು ಗೊತ್ತಿಲ್ಲ ಅವ್ರಿಗೆ, ಹಾಲ್ ಟಿಕೆಟ್ ಕೊಟ್ಟಿಲ್ಲ, ಗೊತ್ತಿಲ್ಲ ಅವ್ರಿಗೆ. ಈಗ ಅವ್ರ ಚೇರ್ಮನ್ ಫೋನ್ ಹಚ್ಚನ ವೈರ್ದವ್ರಿ ಒಯ್ಲಿಕ್ಕೆ ಬಿಡ್ರಿ ಫೀ ತುಂಬಿ ಅಂತಾರೆ. ಫೋನ್ ಹಚ್ಚಿದ್ರೆ ಇವ್ರು ಸರ್ ಫೋನ್ ಅಟಕ್ ಮಾಡ್ತಾರೆ ಸರ್, ಫೋನ್ ಬಿ ಹತ್ತೋದಿಲ್ರಿ. ಅಂತೀಗಿನ ಪ್ರಿನ್ಸಿಪಲ್ ಅದು ಏನಂತಾರ ಅವ್ರ 10,000 ತುಂಬರಿ ಆಮೇಲೆ ಒಯ್ ಅಂತಾರಿ ಫೀ ರೀ. ಈ ನಾಳೆ ಇಲ್ಲಿ ಹುಡುಗರ್ ಪೇಪರ್ದಾಗ 2 ದಿನ ನಾವು ಬರತ್ತೀವ್ರಿ ಸರಿ. ಮತ್ತೆ ಹೈಕೋರ್ಟ್ ಒಬ್ಬರ ಮೇಲೆ ಒಬ್ಬರು ಹಾಕ್ತಾರಿ ಇವ್ರಿ, ಆ ಸರ್ನ್ ಕೇಳ್ರಿ ಈ ಸರ್ನ್ ಕೇಳಂತ ಹೇಳ್ರಿ. ಟೋಟಲ್ ಎಷ್ಟು ಇದಾರೆ ಇಲ್ರಿ? ಇಲ್ಲಿ 22 ಅದಾವ್ರಿ ಹುಡುಗರಿ. ಇಲ್ಲ ಇವ್ರ ಲೆಕ್ಚರ್ ಎಷ್ಟು ಅದ? ಲೆಕ್ಚರ್ ಎಷ್ಟದಾರ ಗೊತ್ತಿಲ್ರಿ ಸರಿ. ಒಬ್ಬ ಸರ್ ಒಂದ್ ವಾರ 1 ತಿಂಗಳು ಬಂದ್ರೆ ಮತ್ತೊಂದ್ ತಿಂಗಳು ಬ್ಯಾರೆ ಸರ್ ಇರ್ತಾರಿ. ಕಂಟಿನ್ಯೂ ಅಂತ ಹೇಳಿ ಒಂದ್ ಸರ್ ಇಲ್ರಿ. ಈಗ ಮುಂಜಾನೆ 2 ಜನ ಅದಾರ ಸರ್, 1 to 10 ಎಲ್ಲ ಹೇಳಕ್ 2 ಜನ ಅದಾರ. 2 ಜನ ಇದ್ರೆ ಅವರು ನಾವು ಪ್ರೆಸ್ ಅವ್ರು ಕರ್ಸೋಣ, ಅವರು ಹೋಗ್ಬಿಟ್ರಿ. ಮತ್ತೆ ಆ ಹುಡುಗರು ಪಾಸ್ ಆತಾವ ಅಂತ ಗ್ಯಾರಂಟಿ ಬಿ ಇಲ್ರಿ. ಇವ್ರು ಅಭ್ಯಾಸ ಮಾಡ್ಸ್ಕೊಂಡ ಪಾಸ್ ಆಗಲ್ಲ ಅಂತ ಹುಡುಗರಿ ಗ್ಯಾರಂಟಿ ಬಿ ಇಲ್ರಿ. ಇವ್ರು ಪಾಸ್ ಆತಾವ ಹುಡುಗರು ಅಂತ ಹೇಳ್ರಿ. ಅಲ್ಲ ಮತ್ತೆ ಇಟ್ಟು ಫೀ ತಗೋತಾರ, ಮತ್ತೆ ಇವ್ರಿಗೆ ಲೆಕ್ಚರ್ ಇಲ್ಲದ ಹೆಂಗೆ? ಅದಲ್ಲಂದ್ರಿ ಸರ್, ಅವ್ರು ಪಾಸ್ ಮಾಡ್ಸಲ್ರಿ ಅಂತ ನಾವು 10,000 ರೂಪಾಯಿ ತೊಗೊಂತೀವಿ ಫೀ ರೀ. ಹುಡುಗರು ಪ್ರತಿಯೊಂದು ಹುಡುಗರು ಪಾಸ್ ಆಗೈತ್ರಿ, ಗ್ಯಾರಂಟಿ ಕೊಡ್ಬೇಕ್ರಿ ಸರ್. ಮತ್ತೆ ಇವ್ರ ಫೀ ತಗೋತಾರಿ ಅರ್ಧ ರೀ. ಇವ್ರ ನಿಮ್ ಮುಂದೆ ಹೇಳ್ತಾರಿ ಇದ್ರಿ, ಹಾ ಕೊಡ್ತೇವ ಅಂತ ಹೇಳ್ರಿ. ನಾಡ್ರಿ ನಾವು ಮಾಸ್ಟರ್ ತರಕ್ ಬರ್ತೇವಲ್ಲತ್ರಿ, ಅವಾಗ ಫೀ ಹಿಡ್ಕೋತಾರಿ. ಮತ್ತೆ ಅವ ಮಾಸ್ಟರ್ ಕೊಡುದಿಲ್ರಿ ಹುಡುಗರ್ದ್ರಿ. ಆ ಹುಡುಗರ್ ಮುಂದೆ ಅಡ್ಮಿಷನ್ ಏನ್ ಮಾಡ್ಬೇಕ್ರಿ ಸ್ಕೂಲ್ ಹೋಯ್ತ್ರಿ. ಈ ಫೀ ಬಗ್ಗೆ ನೀವು ಯಾರ ಪಾಲಕರಲ್ಲಿ ಇದನ್ನಲ್ಲಿ BO ಮಾತಾಡಿದ್ರಿ ಮೊದಲು ಇಷ್ಟು ಬೇಡದಾರ ಅಮೌಂಟ್ ತಂದು? ಹಾ ಹೇಳಿ BO ಸರ್ ಹೇಳೇನ್ರಿ. ಈಗ ಸಾಲಿ ಚೇರ್ಮನ್ ಏನಂದ್ರ ಸಾಲಿ ಫೀ ಹುಡುಗರು ಒಬ್ರು 1 ರೂಪಾಯಿ ಕಟ್ಟಿಲ್ಲ, ನಾವು ಹಂಗೆ ಸಾಲಿ ನಡೆಸೋಣ ಅಂತ ಕೇಳಿದ್ರೆ ಅದಕ್ಕೆ BO ಸರ್ ನಾವು ಸ್ಕ್ರೀನ್ ಶಾಟ್ ಕಳ್ಸಿನ್ರಿ, ನಾವು ಫೋನ್ ಮಾಡಿದ್ವಿ. BO ಸರ್ಗೆ ಅವ್ರ ಹುಡುಗರೆಲ್ಲ ಬಂದು ಅಡಿಗೆ ಮಾಡತ್ತಾರ, ಮೇಲೆ ಇರ್ಲಿ ಅಂತೇಳಿ ಅವ್ರು BO ಸರ್ಗೆ ಅವ್ರ ಚೇರ್ಮನ್ ಅವ್ರು ಫೋನ್ ಹಚ್ಚಿ ಅಂತಾರೆ. ಅಂದ್ರೆ ಹೈಕೋರ್ಟ್ ಆದೇಶ ಐತ್ರಿ, ಯಾವ್ದು ಫೀ ಆಗಲಿ ಏನಾಗಲಿ ಹುಡುಗರಿಗೆ ತಕರಾರು ಮಾಡಬಾರ್ದಂತ ಹೈಕೋರ್ಟ್ ಆದೇಶ ಐತ್ರಿ ಎಕ್ಸಾಮ್. ಆದ್ರೂ ಇವ್ರು ಯಾಕೆ ಹಿಂಗೆ ಮಾಡತ್ತಾರ? ದುಡ್ಡು ರೀ ಸರ್, ದುಡ್ಡು ಮಾಡ್ಬೇಕಲ್ಲ. ದುಡ್ಡು ಮಾಡ್ಬೇಕಲ್ರಿ, ಕೊಡ್ರ ಹೊಟ್ಟೆ ಮೇಲೆ ಹೊಡೆದು ದುಡ್ಡು ಮಾಡ್ಬೇಕ್ರಿ ಇವಾಗ. ಸಾಲಿ ಹೆಸರು ಏನ್ರಿ? ಅಜಿತ್ ಕುಮಾರ್ ಎಸ್ ಬಾಣಿ ಊರ್ರಿ?